ಇವತ್ತು ಕಾಂಗ್ರೆಸ್ ತನ್ನ ಮ್ಯಾನಿಫೆಸ್ಟೋ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತು. ನಂತರ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜಸ್ಥಾನದಲ್ಲಿ ಮಾತಾಡ್ತಾ ಒಂದು ವಿವಾದಿತ ಹೇಳಿಕೆಯನ್ನು ಹೇಳಿದ್ದಾರೆ. ಚೀನಾ ಸೇನೆಯು ಭಾರತದ ಭೂಭಾಗದೊಳಗೆ ಮುನ್ನುಗ್ಗಿದಾಗ ದೇಶದ ರಕ್ಷಣೆ ಮಾಡಬೇಕಾದ ಪ್ರಧಾನಿ ನರೇಂದ್ರ ಮೋದಿಯವರು ಆಫೀಮು ಸೇವಿಸಿ ಮಾದಕ ದ್ರವ್ಯದ ನಶೆಯಲ್ಲಿ ತೇಲಾಡ್ತಾ ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ರಾಜಸ್ಥಾನದಲ್ಲಿ ಮಾತನಾಡ್ತಾ ಇದ್ದ ಖರ್ಗೆ ದೇಶದ ಜನರೆದುರು 56 ಇಂಚಿನ ಎದೆಗಾರಿಕೆ ಪ್ರದರ್ಶನ ಮಾಡುವ ಮೋದಿ ಚೀನಿಯರು ನಮ್ಮ ಭೂಭಾಗವನ್ನು ಅತಿಕ್ರಮಿಸಿಕೊಂಡು ಮುನ್ನುಗ್ಗಿ ಬರುತ್ತಿದ್ದರೂ ಕೂಡ ರಾಜಸ್ಥಾನದ ಹೊಲಗಳಲ್ಲಿ ಬೆಳೆಯುವ ಆಫೀಮು ಸೇವಿಸಿ ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ರು. ಇದೀಗ ದೊಡ್ಡ ರಾದ್ದಾಂತಕ್ಕೆ ಕಾರಣವಾಗಿದೆ. ಅವರ ಬಾಯಲ್ಲಿ ಕೇಳಿ ಏನು ಹೇಳಿದರು. मैं सच्चाई के लिए लड़ता हूं. ठीक है भाई, सच्चाई के लड़ने वाले बहादुर है आप. आपकी 56 इंच की छाती भी है. मैं तो टेप लगा के गिना नहीं, लोग कहते हैं और उन्होंने कहते हैं मानेंगे. मोदी जी 56 इंच की छाती है मेरी, मैं नहीं डरूंगा. अरे भाई आप नहीं डरते, फिर चाइना को हमारा बहुत सा भाग क्यों छोड़े? वो अंदर घुस के आ रहे. आप क्या नींद कर रहे हो? क्या नींद की गोली खाए हो? क्या राजस्थान के खेतों में से अफीम ले जाके क्या है, या वो खिलाए है क्या? ಇದು ಅವರು ಹೇಳಿದಂಥ ಹೇಳಿಕೆ, ಚೀನಾ ಮುನ್ನುಗ್ಗಿ ಬರ್ತಾ ಇದೆ, ಆದರೆ ನೀವೇನು ಮಾಡ್ತಾ ಇದ್ದೀರಿ, ಮಲಗಿದ್ದೀರಾ, ಅಫೀಮ್ ಸೇವಿಸಿದ್ದೀರಾ ಅಂತೇಳಿ ಲೇವಡಿ ಮಾಡುವಂಥ ಮಾತನ್ನು ಹೇಳಿದರು. ಅದೀಗ ವಿವಾದಕ್ಕೆ ಕಾರಣವಾಗಿದೆ. ಇನ್ನು ಮತ್ತೊಂದು ಕಡೆ ಈಗ ಇವರು ಕ್ಷಮೆ ಕೇಳಬೇಕು ಅಂತೇಳಿ ಕೇಸರಿ ಪಡೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದೆ. ಇನ್ನು ರಾಹುಲ್ ಗಾಂಧಿ ವಯನಾಡು ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧಿಸಿ ನಾಮಪತ್ರ ಸಲ್ಲಿಸಿದ್ದಾರೆ. ನಾನು ತೋರಿಸಿದ್ದೆ. ಇದೀಗ ರಾಹುಲ್ ಗಾಂಧಿ ಸ್ಪರ್ಧೆ ಬಗ್ಗೆ ಬಾಲಿವುಡ್ನ ಖ್ಯಾತ ನಟಿ ಹಾಗೂ ಈ ಬಾರಿ ಮಂಡಿಯಿಂದ BJP ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರುವಂಥ ಕಂಗನಾ ರಣಾವತ್ ಲೇವಡಿ ಮಾಡಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾಹುಲ್ ಗಾಂಧಿ ಓರ್ವ ಬಲಿಪಶು ಅಂತ ಕರೆದಿದ್ದಾರೆ. ರಾಹುಲ್ ಗಾಂಧಿ ವೈಯಕ್ತಿಕ ವಿಷಯಗಳನ್ನು ಕೆದಕಿ ರಾಹುಲ್ ಗಾಂಧಿಗೆ ಭವಿಷ್ಯವೇ ಇಲ್ಲ ಅಂತ ಲೇವಡಿ ಮಾಡಿದ್ದಾರೆ ಕಂಗನಾ ರಣಾವತ್. ಕಂಗನಾ ರಣಾವತ್ ತಮ್ಮ ಅದ್ಭುತ ನಟನೆ ಮೂಲಕ ಸಾಕಷ್ಟು ಹೆಸರುವಾಸಿಯಾಗಿರುವಂಥ ನಟಿ. ನಂತರ ನರೇಂದ್ರ ಮೋದಿ ಅವರನ್ನು ಹೊಗಳುವಂಥ ಭರದಲ್ಲಿ 2014 ತನಕ ನಮಗೆ ಸ್ವಾತಂತ್ರ್ಯವೇ ಸಿಕ್ಕಿರಲಿಲ್ಲ, ನರೇಂದ್ರ ಮೋದಿ ಅವರು ಬಂದ ನಂತರ ಸ್ವಾತಂತ್ರ್ಯ ಸಿಕ್ತು ಅಂಥೇಳಿ. ಆನಂತರ ಮುಂಬೈನಲ್ಲಿ ನಡೆದಂಥ ಕೆಲವು ಘಟನಾವಳಿಗಳ ಸಂದರ್ಭದಲ್ಲಿ ಅವರಿಗೆ ಬಹಳ ದೊಡ್ಡ ರಕ್ಷಣೆಯನ್ನು ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದ್ದು. ಈ ಬಾರಿ ಇಂಡಿಯಿಂದ ಅವರು BJP ಅಭ್ಯರ್ಥಿ ಕೂಡ ಆಗಿದ್ದಾರೆ. ಏನು ಹೇಳಿದರು ರಾಹುಲ್ ಗಾಂಧಿ ಬಗ್ಗೆ ಕಂಗನಾ ರಣಾವತ್, ಬನ್ನಿ ನಿಮ್ಮ ಮುಂದೆ ಅದನ್ನು ಇಡ್ತಾ ಹೋಗ್ತೀನಿ. ರಾಹುಲ್ ಗಾಂಧಿ ಬಗ್ಗೆ ಕಂಗನಾ ರಣಾವತ್, ರಾಹುಲ್ ಗಾಂಧಿ ಭಾರತದ ರಾಜಕೀಯದ ಬಲಿಪಶು ಅಂತೇಳಿ ಟೀಕೆ ಮಾಡಿದ್ದಾರೆ. ಬಲಿಪಶು. ರಾಹುಲ್ ಗಾಂಧಿ ಮಹತ್ವಾಕಾಂಕ್ಷಿ ತಾಯಿಯ ಸಂತ್ರಸ್ತ ಮಗ ಅಂತೇಳಿ ಮತ್ತೊಂದು ಲೇವಡಿಯನ್ನು ಮಾಡಿದ್ದಾರೆ. ರಾಹುಲ್ ಮತ್ತು ಅವರ ಸಹೋದರಿ ಪ್ರಿಯಾಂಕಾಗೆ ರಾಜಕೀಯ ಆಗಿ ಬರಲ್ಲ ಅಂತಾನೂ ಹೇಳಿದ್ದಾರೆ. ಆದರೂ ಸೋನಿಯಾ ಗಾಂಧಿ ಪಟ್ಟು ಬಿಡ್ತಾ ಇಲ್ಲ ಅಂಥೇಳಿ ಟೀಕಿಸಿದ್ದಾರೆ. ಮಕ್ಕಳನ್ನು ಬಲವಂತವಾಗಿ ರಾಜಕೀಯಕ್ಕೆ ತಳ್ಳಿಬಿಟ್ಟಿದ್ದಾರೆ ಅಂತ ಮತ್ತೊಂದು ಟೀಕೆ ಮಾಡಿದ್ದಾರೆ. ರಾಜಕೀಯದಲ್ಲಿ ಏನಾದರೂ ಸಾಧಿಸುವಂತೆ ಒತ್ತಡ ಹೇರಿದ್ದಾರೆ ಸೋನಿಯಾ ಗಾಂಧಿ ಅವರು ಮಕ್ಕಳಿಗೆ ಅಂತ ಹೇಳಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಂಗನಾ ರಣಾವತ್ ಒಂದು ಮಾತನ್ನು ಹೇಳ್ತಾರೆ. 3 Idiots ಸಿನಿಮಾದಲ್ಲೂ ಇದೇ ರೀತಿ ಇದೆ, ರಾಹುಲ್ ಗಾಂಧಿ ಒಳ್ಳೆಯ ನಟನಾಗಬಹುದಿತ್ತು ಅಂತ ಲೇವಡಿ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಇಷ್ಟು ವರ್ಷವಾದರೂ ಯಾಕೆ ಮದುವೆ ಆಗಿಲ್ಲ ಅಂತಲೂ ಕುಟುಕಿದ್ದಾರೆ. ರಾಹುಲ್ ಗಾಂಧಿ ಇಲ್ಲಿಯವರೆಗೆ ಯಾಕೆ ಮನೆ ಕಟ್ಟಿಲ್ಲ ಅಂತಾನೂ ಕುಟುಕಿದ್ದಾರೆ. ಯಾವುದೇ ಭವಿಷ್ಯ ಕಾಣದೆ ರಾಹುಲ್ ಏಕಾಂಗಿಯಾಗಿದ್ದಾರೆ ಅಂತೇಳಿ ಟೀಕೆ ಮಾಡಿದ್ದಾರೆ ಕಂಗನಾ ರಣಾವತ್.